ಶಿವಾಜಿಯ ಬಗ್ಗೆ ತುಂಡು ತುಂಡು ಬರಹಗಳನ್ನು ಬರೆದಿಟ್ಕೊಂಡಂಥ ನೀವು ಶಿವಾಜಿಯ ಮೇಲಿನ ಆ, ಒಂದು ಕುತೂಹಲ ನನಗೆ ಭಾಳ ಚಿಕ್ಕಂದಿನಿಂದಲೇ ಹುಟ್ಟಿತ್ತು ಅನ್ಬೋದು. ಹೇಗೊಂಡ ನೀವು ಸಂಘದವರಲ್ವ, ನೀವು ಶಿವಾಜಿ ಬಗ್ಗೆ ಒಂದು ಪ್ರಬಂಧ ಬರಿ ಅಂತಾರೆ, ಇದು ಕಳಿಸೋದು. ಶಿವಾಜಿ ಏನೇ ಶಿವಾಜಿ ಅನ್ನೋದು ಕಟ್ ಮಾಡಿ ಇಟ್ಕೊಳ್ಳೋದು, ಓದೋದು, ಹಾಗೆ ಸಂಗ್ರಹ ಮಾಡೋದು. ಶಿವಾಜಿ ಕೋಟೆ ಮೇಲೆ ಅಂದರೆ ಒಂದು ಸರಿಯಾದ ಗಿಡ ಇಲ್ಲ, ಮರ ಇಲ್ಲ, ನೆರಳಿಲ್ಲ, ಏನು ಪರಿಶ್ರಮನೇ ಇಲ್ಲ. ಕನ್ನಡ ಪುಸ್ತಕ ಓದಿಲ್ಲ, ಕನ್ನಡ ನ್ಯೂಸ್ ಪೇಪರ್ ಓದಿಲ್ಲ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ನನಗೆ ಸತ್ಯಕ್ಕೂ ಇಂತಹ ಒಂದು ಸೀರೀಸನ್ನು ಆರಂಭಿಸುವುದಕ್ಕೆ ಅತ್ಯಂತ ಹೆಮ್ಮೆ ಇದೆ, ರೋಮಾಂಚನ ಇದೆ, ಒಂದು ರೀತಿಯ ಭಾವುಕತೆ ಇದೆ. ಕನ್ನಡದಲ್ಲಿ ಛತ್ರಪತಿ ಶಿವಾಜಿಯ ಬಗ್ಗೆ ಗಳಗನಾಥರನ್ನು ಸೇರಿ 7ರಿಂದ 8 ಕಾದಂಬರಿಗಳು ಬಂದಿದ್ದಾವೆ. ಆದರೆ ಶಿವಾಜಿಯ ಬಗ್ಗೆ ಅಲ್ಲಲ್ಲಿ ಬಿಡಿ ಲೇಖನಗಳು, ಪ್ರಬಂಧಗಳು, ಪುಸ್ತಕಗಳು ಬಂದಿಲ್ಲ ಅಂತಲ್ಲ, ಬಂದಿದ್ದಾವೆ. RSS ಇಂಥ ಸಂಘಟನೆಗಳಿಂದ ಬಹಳಷ್ಟು ಪುಸ್ತಕಗಳು ಬಂದಿದ್ದಾವೆ. ಆದರೆ ಈಗ ನಾವು ಇಲ್ಲಿ ನಿಮ್ಮೆದುರು ಪ್ರಚುರಪಡಿಸ್ತಾ ಇರುವಂಥದ್ದು ಶಿವಾಜಿ ಮಹಾರಾಜರ 10 ನಿರ್ಣಾಯಕ ಧರ್ಮಯುದ್ಧಗಳು. ಆ ಯುದ್ಧಗಳು ಹೇಗೆ ನಡೀತು, ಅಲ್ಲಿ ಅವರು ಸಂಘಟಿಸಿದ ಚಾಣಾಕ್ಷತನ ಏನು, ರಕ್ತಪಾತವಿಲ್ಲದೆ ಕೋಟೆಗಳನ್ನು ಹೇಗೆ ಗೆದ್ದರು, ಮತ್ತು ಗೆರಿಲ್ಲವಾರನ್ನು ತಂದಂಥ ಒಬ್ಬ ಮೊದಲಿಗ ಶಿವಾಜಿ. ಹಾಗಾಗಿ ಈ ಒಂದು ರಣರೋಚಕವಾದಂಥ ಈ ಸಂಗತಿಗಳನ್ನು ನಿಮ್ಮೆದುರು ಧಾರಾವಾಹಿ ರೂಪದಲ್ಲಿ, ಸರಣಿಯ ರೂಪದಲ್ಲಿ ಪ್ರಚುರಪಡಿಸಲಿಕ್ಕೆ ನಮಗೆ ಅನುವು ಮಾಡಿಕೊಟ್ಟವರು ಗುರುಪ್ರಸಾದ್ ಭಟ್. ಗುರುಪ್ರಸಾದ್ ಭಟ್ ಅವರ ಕ್ಷೇತ್ರ ಸಾಹಿತ್ಯ ಅಲ್ಲ, ಅವರು ಬರಹಗಾರರು ಅಲ್ಲ. ಆದರೆ ಈಗಾಗಲೇ 60ರ ನಂತರ ಬರವಣಿಗೆಗೆ ತೊಡಕೊಂಡು ಶಿವಾಜಿ ಮೇಲಿನ ಪ್ರೀತಿಗಾಗಿ ಸಂಶೋಧನೆಯನ್ನು ಮಾಡಿ ಅವರು 2 ಅಪರೂಪದ ಪುಸ್ತಕಗಳನ್ನು ಈಗಾಗಲೇ ಮಾರ್ಕೆಟಿಗೆ ತಂದಿದ್ದಾರೆ. ಅದು ಯಾಜಿ ಪ್ರಕಾಶನದಿಂದ. ರಣಧುರಂಧರ ಛತ್ರಪತಿ ಶಿವಾಜಿ ಮಹಾರಾಜರ 10 ನಿರ್ಣಾಯಕ ಯುದ್ಧಗಳು ಮತ್ತು ಅವರ ಕಟ್ಟಕಡೆಯ ಯುದ್ಧ, ಒಂದು ವಿಶ್ಲೇಷಣೆ. ಈ ಪುಸ್ತಕವನ್ನು ಆಧರಿಸಿ ಮತ್ತು ಛತ್ರಪತಿ ನಾನು ಕಂಡಂತೆ ಶಿವಾಜಿ ಅವರ ಈ 2 ಪುಸ್ತಕಗಳನ್ನು ಆಧರಿಸಿ ಇನ್ನು ಬರಲಿರುವ 8 ಪುಸ್ತಕಗಳು ಈಗಾಗಲೇ ಅದು ಪ್ರಿಂಟಿಂಗಲ್ಲಿದೆ. ಇವೆಲ್ಲವನ್ನು ಕ್ರೋಢೀಕರಿಸಿ ಗುರುಪ್ರಸಾದ್ ಭಟ್ ನಿಮ್ಮೆದುರು ಶಿವಾಜಿಯವರ 10 ರಣರೋಚಕ ಯುದ್ಧಗಳ ಪ್ರಸಂಗಗಳನ್ನು ಅದ್ಭುತವಾಗಿ ತೆರೆದಿರ್ತಾರೆ. ಬನ್ನಿ ಕೇಳೋಣ. ಗುರುಪ್ರಸಾದ್ ಭಟ್ರೆ ನಮಸ್ತೆ. ನೀವು ನಮ್ಮ ಉಡುಪಿಯವರು, ನಿಮ್ಮ ಪರಿಚಿತ ಅಲ್ಲ ನಾನು, ಆದರೆ ನಿಮ್ಮ ಪುಸ್ತಕಗಳ ಮೂಲಕ ಪರಿಚಯ ಆಗಿದೆ ನನಗೆ. ಯಾಜಿ ಪ್ರಕಾಶನದ ಯಾಜಿ ನಾನು ಒಂದೇ ಊರಿನವರು, ಒಡನಾಡಿಗಳು. ಹಾಗಾಗಿ ಅವರು ಮಾಡುವ ಎಲ್ಲ ಪುಸ್ತಕಗಳು, ಸಾಹಸಗಳು, ಅದರ ಒಂದು ಹಂತದ ಪ್ರಥಮ ಓದುಗನ. ನನಗೆ ಆಶ್ಚರ್ಯ ಅಂತ ಅನಿಸಿದ್ದು, ಒಂದು ಇಂಜಿನಿಯರಿಂಗ್ ಓದಿ ಒಂದು ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿ ಇಡೀ ಬದುಕನ್ನು ಸವೆಸಿದ ನೀವು ಮುಂಬೈಯಲ್ಲಿ 60ರ ಅಂಚಿನ ನಂತರ ನೀವು ಕನ್ನಡವನ್ನು ಬರೆಯಲಿಕ್ಕೆ ನಿಷ್ಣಾತರೂ ಅಲ್ಲ, ಕನ್ನಡದ ಸಾಹಿತ್ಯದ ಓದುಗರಲ್ಲ, ಕನ್ನಡದ ಲೇಖಕರು ಅಲ್ಲ. ಆದರೆ ಶಿವಾಜಿಯ ಬಗ್ಗೆ ಅತ್ಯಂತ ಪ್ರೀತಿ, ಕಾಳಜಿ ಇಟ್ಟುಕೊಂಡು ಜೀವನ ಪೂರ್ತಿ ಶಿವಾಜಿಯ ಧ್ಯಾನದಲ್ಲೇ ಬದುಕಿದ್ದೀರಿ ಅಂತ ನಾನು ನಿಮ್ಮಿಂದನೇ ತಿಳಿದೆ. ಶಿವಾಜಿಯ ಬಗ್ಗೆ ತುಂಡು ತುಂಡು ಬರಹಗಳನ್ನು ಬರೆದಿಟ್ಕೊಂಡಂಥ ನೀವು ನಿಮ್ಮ ಒಬ್ಬ ಗೆಳೆಯ ಮಾರ್ಗದರ್ಶಕರ ಮೂಲಕ ಇವತ್ತು 10 ಪುಸ್ತಕಗಳನ್ನು ಬರೆಯಲಿಕ್ಕೆ ನೀವು ಸಿದ್ಧತೆಯನ್ನು ಮಾಡಿದ್ದೀರಿ. ಆಲ್ರೆಡಿ 2 ಪುಸ್ತಕ ಪ್ರಕಟ ಆಗಿದೆ. ಒಂದು ಛತ್ರಪತಿ ನಾ ಕಂಡಂತೆ ಶಿವಾಜಿ, ಇದು ಮರುಮುದ್ರಣಗಳನ್ನು ಕಂಡಿದೆ. ಅದರ ಜೊತೆಗೆ ರಣಧುರಂಧರ ಛತ್ರಪತಿ ಶಿವಾಜಿ ಮಹಾರಾಜರ 10 ನಿರ್ಣಾಯಕ ಯುದ್ಧಗಳು ಮತ್ತು ಅವರ ಕಟ್ಟಕಡೆಯ ಯುದ್ಧ, ಒಂದು ವಿಶ್ಲೇಷಣೆ.
ಈ ಎರಡೂ ಪುಸ್ತಕಗಳನ್ನು ಗಮನಿಸಿದಾಗ ನನಗೆ ನಿಮ್ಮ ಬಗ್ಗೆಯೂ ವಿಸ್ಮಯ ಹುಟ್ಟಿತು. 60 ಬದುಕಿನ ಸಂಧ್ಯೆಯ ಆರಂಭ ಅಂತ ಭಾವಿಸ್ತಾರೆ. ಆದರೆ ನಮ್ಮಲ್ಲಿ ವರ್ಣಾಶ್ರಮ ಧರ್ಮದ ಪ್ರಕಾರ ವಾನಪ್ರಸ್ಥಕ್ಕೂ ಬಹಳ ದೊಡ್ಡ ಶಕ್ತಿ ಇದೆ. ಮತ್ತು ಅಲ್ಲಿ ಶೋಧ ಮತ್ತು ಆತ್ಮಾವಲೋಕನ, ಸಂಶೋಧನೆ, ನಾನೇನು, ನಾನ್ಯಾರು, ನಾನೇನು ಮಾಡಿದೆ, ಏನು ಮಾಡಬಾರ್ದಿತ್ತು ಅನ್ನುವ ಈ ಎಲ್ಲ ಅಂತರಂಗದ ಅವಲೋಕನಕ್ಕೆ ಇರುವಂಥ ಒಂದು ವೇದಿಕೆ ಅದು. ಒಂದು ರೀತಿಯಲ್ಲಿ ಅರ್ಥಪೂರ್ಣವಾಗಿ ನೀವು ಅದನ್ನು ಬಳಸ್ಕೊಳ್ತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ. ಯಾಕೆಂತಂದರೆ ಶಿವಾಜಿಯವರ ಬಗ್ಗೆ ಇಲ್ಲಿಯವರೆಗೆ ಸಾಕಷ್ಟು ಪುಸ್ತಕಗಳು ಬಂದಿದ್ದಾವೆ. ಶಿವಾಜಿಯ ಬಗ್ಗೆ ನಾವು ಕೆಲವನ್ನ ತಿಳಿದಿದ್ದೇವೆ. ಆದರೆ ಶಿವಾಜಿ ಅನ್ನುವ ಒಂದು ವ್ಯಕ್ತಿತ್ವದ ಬಗ್ಗೆ ಕರಾರುವಕ್ಕಾದಂಥ ಅವರ ಯುದ್ಧಗಳು, ಅವರ ಬದುಕು, ಇದನ್ನು ಕನ್ನಡಿಗರಿಗೆ ತಿಳಿಸುವ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ಅದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ಈ ಸಂದರ್ಭದಲ್ಲಿ ಕೊಡೋಣ ಅಂತ ನಾನು ನಿಮ್ಮನ್ನು ಆಹ್ವಾನಿಸಿದೆ. ನಮಸ್ತೆ ಸರ್. ಧನ್ಯವಾದ. ಈ ಅವಕಾಶ ನೀಡಿದ್ದಕ್ಕೆ ನಿಮಗೆ ಅಭಿನಂದನೆಗಳು. ಶಿವಾಜಿಯ ಮೇಲಿನ ಒಂದು ಕುತೂಹಲ ನನಗೆ ಭಾಳ ಚಿಕ್ಕಂದಿನಿಂದಲೇ ಹುಟ್ಟಿಕೊಂಡು ಅದೊಂದು ಚಿಕ್ಕ ಕತೆ ಹೇಳಿಬಿಡ್ತೀನಿ. ಒಂದು ರೀತಿಯಲ್ಲಿ ಶಿವಾಜಿ ಮೇಲಿನ ನನ್ನ ಒಂದು ಕುತೂಹಲ ಅಥವಾ ಒಂದು ಶಿವಾಜಿಯನ್ನು ಅರಿತುಕೊಳ್ಳುವ ಒಂದು ಜಿಜ್ಞಾಸೆಗೆ ನನ್ನ ತಾಯಿ ಕಾರಣ ಅಂತ ಹೇಳ್ಬೋದು. ಅವ್ರ ಹೆಸರು? ನಮ್ಮ ತಾಯಿಯ ಹೆಸರು ರಾಧಾಬಾಯಿ ಅಂತೇಳಿ. ಶಾಲೆಗೆ ಹೋದವರಲ್ಲ, 4-5 ಕ್ಲಾಸ್ ಮುಗಿಬೇಕು ಆಗಿನ ಕಾಲದಲ್ಲಿ. ಆದರೆ ಅವರಿಗೆ ಸ್ವಲ್ಪ ಮಾಹಿತಿ ಎಲ್ಲ ಇತ್ತು. ನಾನು 5 ಅಥವಾ 6ನೇ ತರಗತಿ ಅಂದರೆ ಮಿಡಲ್ ಸ್ಕೂಲ್ ಇದ್ದಾಗ ನಮ್ಮ ಶಾಲೆಯ ಮಾಸ್ಟ್ರು ಅವರು ಕರೆದರು. ನನಗೆ ಆಗ ಗುಂಡ ಅಂತ ಕರೆಯೋರು, ಸ್ವಲ್ಪ ದಪ್ಪಗೆ ರೌಂಡ್ ಆಗಿದ್ದೆ. ಏ ಗುಂಡ, ನೀನು ಸಂಘದವನಲ್ವ, ನೀವು ಶಿವಾಜಿ ಬಗ್ಗೆ ಒಂದು ಪ್ರಬಂಧ ಬರಿ ಅಂತ. ನಮ್ಮ ಶಕ್ತಿ ಗಣಪತಿ ಒಂದು ಸಂಸ್ಥೆ ಇದೆ ಅಲ್ಲಿ. ಆ ಶಕ್ತಿ ಗಣಪತಿಯಲ್ಲಿ ಆಟೋಟ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ ಅದೆಲ್ಲ ನಡೆಸ್ತಾ ಇದ್ರು ಆಗಿನ ಕಾಲದಲ್ಲಿ. ಇದೊಂದು ಸಾಧಾರಣ ಒಂದು 50 ವರ್ಷದ ಹಿಂದಿನ ಮಾತು. ಉಡುಪಿಯಲ್ಲಿ ಕಳಸದಲ್ಲಿ ನಾನು ಹುಟ್ಟಿದ್ದೆಲ್ಲ ಕಳಸ. ಹೌದು, ಹುಟ್ಟಿದ್ದು ಬೆಳೆದಿದ್ದು ಕಳಸದಲ್ಲಿ, ಶಾಲೆಯೆಲ್ಲ ಕಲಿತಿದ್ದಾರೆ. ಅಲ್ಲಿ ಮಾಸ್ಟರ್ ಹೇಳಿದ್ದಾರೆ ಬರೀಲೇಬೇಕು. ಶಿವಾಜಿ ಅಂದರೆ ಏನಂತ ನನಗೆ ಒಂದು ಅಕ್ಷರ ಗೊತ್ತಿಲ್ಲ, ಯಾಕಂದರೆ ನಮ್ಮ ಶಾಲೆಯಲ್ಲಿ ಕಲಿಸಿಲ್ಲ, ಪುಸ್ತಕಗಳು ಯಾವುದೂ ಸಿಗೋದಿಲ್ಲ. ಶಿವಾಜಿ ಬಗ್ಗೆ ಎಲ್ಲೂ ಓದಿಯೂ ಗೊತ್ತಿಲ್ಲ. ಸಂಘದಲ್ಲಿ 1-2-3 ಶಬ್ದಗಳು ಕೇಳಿದ್ದೇವೆ ವಿನಃ ಶಿವಾಜಿಯನ್ನು ಒಂದು ಜೀವನ ಚರಿತ್ರೆಯ ಮೇಲೆ ಪ್ರಬಂಧ ಬರೆಯುವಷ್ಟು, ಎರಡೇ ಪುಟ ಇರ್ಬೋದು, ಅದು ಬರೆಯುವಷ್ಟು ಮಾಹಿತಿ ಇರಲಿಲ್ಲ. ಆದರೆ ಮೇಷ್ಟ್ರು ನನಗೆ ಆಗಲ್ಲ ಅಂತ ಹೇಳಲಿಕ್ಕೂ ಆಗೋದು. ಸಂಜೆ 5 ಹತ್ರ ಬಂದೆ. ಹೀಗೆ ನಮ್ಮ ಮಾಸ್ಟ್ರು ಶಿವಾಜಿ ಮೇಲೆ ಒಂದು ಪ್ರಬಂಧ ಬರೆಯಲಿಕ್ಕೆ ಹೇಳಿದ್ದಾರೆ, ಸ್ಪರ್ಧೆ ಇದೆ ನಾಳೆ, ನಾನೇನಾದರೂ ಹೇಳು ಅಂತೇಳಿ. ನಮ್ಮ ತಾಯಿಯವರು ನಮ್ಮ ಮನೆಯಲ್ಲಿ, ಅದು ದೊಡ್ಡ ಮನೆ, ಅದು ಒಂದು 50-60 ಜನ ಇರೋ ಮನೆ. ಅಲ್ಲೊಂದು ಚಿಕ್ಕದೊಂದು ಲೈಬ್ರರಿ ಇತ್ತು. ಅಲ್ಲಿ ಭಾರತಿ ಅಂತೇಳಿ ರಾಷ್ಟ್ರಕಾರಣ ಸಾಹಿತ್ಯದ ಒಂದು ಚಿಕ್ಕ ಪುಸ್ತಕ, 20-25 ಪುಟಗಳು. ಅದರಲ್ಲಿ ಹುಡುಕಿ ಶಿವಾಜಿಯನ್ನು ಒಂದು ಚಿಕ್ಕ ಪುಸ್ತಕ ತೆಗೆದ್ಬಿಟ್ಟು ಓದಿ ಹೇಳಿದರು. ಓದಿ ನೋಡೋ ಇದು ಬರಿಬೇಕು, ಸ್ವಲ್ಪ ಅರ್ಥ ಮಾಡಿಕೊಂಡು ಸ್ವಲ್ಪ ನೆನಪಿಟ್ಕೊಂಡು ಬರಿ ಅಂತ ಪುಸ್ತಕ ಕೊಟ್ಟರು. ರಾತ್ರಿ ಕೂತ್ಕೊಂಡು ಸ್ವಲ್ಪ ಓದಿದೆ, ಬೆಳಗ್ಗೆ ಸ್ವಲ್ಪ ಓದಿದೆ. ಶಾಲೆಗೆ ಹೋಗ್ಬಿಟ್ಟು ಮರುದಿನ 1.5-2 ಪುಟ ಪ್ರಬಂಧ ಬರೆದೆ. ಬರೆದಾದ ನಂತರ ನನಗೆ ಅದರಲ್ಲಿ 2nd ಪ್ರೈಸ್ ಬಂತು. ಫಸ್ಟ್ ಪ್ರೈಸ್ ಯಾರೋ ಮಹಾತ್ಮ ಗಾಂಧಿ ಅಥವಾ ನೆಹರು ಮೇಲೆ ಬರೆದು ಹುಡುಗನ ಸಿಕ್ತು. ನನಗೆ 2nd ಪ್ರೈಸ್ ಬಂತು. ಆ ದಿವಸದಿಂದ ಶಿವಾಜಿ ಮೇಲೆ ಪತ್ರಿಕೆಗಳಲ್ಲಿ, ಇಂಗ್ಲೀಷ್ ಓದಲಿಕ್ಕೆ ಬರ್ತಾ ಇರಲಿಲ್ಲ, ಕನ್ನಡ ಮೀಡಿಯಮ್ಮು. ಆದರೂ ಶಿವಾಜಿ ಚಿತ್ರ ಕಂಡ್ರೆ ಅದನ್ನು ಕಟ್ ಮಾಡಿ ಇಟ್ಕೊಳ್ಳೋದು. ಕನ್ನಡದಲ್ಲಿ ಯಾವುದೇ ಮ್ಯಾಗಝಿನ್ ಆಗಲಿ, ಯಾವುದೇ ಪತ್ರಿಕೆ ಆಗಲಿ, ಹಳೆಯ ಪೇಪರ್ ಆಗಲಿ, ಶಾಲೆಗೆ ರಜೆ ಬಂದಾಗ ಇಷ್ಟಿಷ್ಟು ದೊಡ್ಡ ಅಂಗಡಿಯಲ್ಲಿ, ನಮ್ಮ ತಂದೆಯವರ ಅಂಗಡಿಯಲ್ಲಿ
ಬಂದ ಹಳೇ ಪೇಪರ್ಗಳೆಲ್ಲ ಹುಡ್ಕೋದು, ಎಲ್ಲಾದರೂ ಶಿವಾಜಿ ಬಗ್ಗೆ ಚಿಕ್ಕ ಮಾಹಿತಿ ಸಿಕ್ಕಿದ್ರೆ ಅದನ್ನು ಕಟ್ ಮಾಡಿ ಇಟ್ಕೊಳ್ಳೋದು. ತಂದೆಯವ್ರದ್ದು ಅಂಗಡಿ ಇತ್ತಾ? ಹಾಂ, ತಂದೆಯವ್ರಿಗೆ ನಮ್ಮ ಅಜ್ಜನ ಕಾಲದಿಂದ ಒಂದು ಸಲ 200-220 ವರ್ಷದ ಹಳೆಯ ಅಂಗಡಿ ಕಳಿಸಿದಲ್ಲಿ ತುಂಬ ನಮ್ಮ ಮುತ್ತಜ್ಜ ಪ್ರಾರಂಭ ಮಾಡಿದ ಅಂಗಡಿಯನ್ನು ನಮ್ಮ ತಂದೆಯವರು ಬಂತು. ನಮ್ಮ ತಂದೆಯವರು ಈಗ ನಮ್ಮ ಅಣ್ಣ ಮತ್ತು ತಮ್ಮ ಇಬ್ಬರು ನೋಡ್ಕೊಳ್ತಾ ಇದ್ದಾರೆ. ಅಲ್ಲಿ ಪಟ್ಟಣ ಕಟ್ಟಲಿಕ್ಕೆಲ್ಲ ಹಳೆ ಪೇಪರ್ಗಳು ಬರೋದು, ಅದೆಲ್ಲ ಹುಡುಕಿ ಅದು ಶಿವಾಜಿ ಏನೇ ಶಿವಾಜಿ ಅನ್ನೋದು ಕಟ್ ಮಾಡಿ ಇಟ್ಕೊಳ್ಳೋದು, ಓದೋದು, ಹಾಗೆ ಸಂಗ್ರಹ ಮಾಡೋದು. ತುಂಬ ದೊಡ್ಡದಾಗಿತ್ತು. ಒಂದು 10-15 ವರ್ಷ ಸಂಗ್ರಹ ಮಾಡ್ಕೊಂಡಿದ್ದೆ. ನಾನು ಎಲ್ಲಿ ಹೋದರೂ ಅದನ್ನು ತಗೊಂಡು ಹೋಗ್ತಾ ಇದ್ದೆ. ಬೆಂಗಳೂರಿಗೆ ಹೋದ ಕೆಲಸದಲ್ಲಿ, ಮುಂಬೈಗೆ ಹೋದ, ಮುಂಬೈಯಲ್ಲಿ ನಂತರ ಹಳೆ ಪೇಪರ್ಗಳೆಲ್ಲ ಬಂತು. ಹಾಗೆ ಶಿವಾಜಿ ಮುಂಬೈಲಿದ್ದಾಗ ಶಿವಾಜಿ ಕೋಟೆಗಳು ಅದು ಇದೆಲ್ಲ ಓದಿದ ನೆನಪು, ಅದೆಲ್ಲ ನೋಡಬೇಕಂತ ಏನೋ ಒಂದು ಹುಚ್ಚು. ನನ್ನ ಮಕ್ಕಳು ಶಾಲೆಗೆ ರಜೆ, ಇಬ್ಬರಿಗೂ ಶಾಲೆಯಲ್ಲಿದ್ದಾಗ ಇಬ್ಬರು ಸಾಧಾರಣ ಒಂದೇ ಸಮಯದಲ್ಲಿ ಶಾಲೆಗೆ ರಜೆ ಸಿಗೋದು, ವಾರ್ಷಿಕ ರಜೆ. ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳು. ಅವರ ಸ್ನೇಹಿತರೆಲ್ಲ ಲಂಡನ್, ಸ್ವಿಟ್ಜರ್ಲ್ಯಾಂಡ್, ಸಿಂಗಾಪುರ ಹೋಗ್ತಾ ಇದ್ರು. ನನ್ನ ಹುಚ್ಚು ನಾನು ಶಿವಾಜಿ ಕೋಟೆ ಹೋಗಬೇಕು. ಶಿವಾಜಿ ಕೋಟೆ ಮೇಲೆ ಅಂದರೆ ಒಂದು ಸರಿಯಾದ ಗಿಡ ಇಲ್ಲ, ಮರ ಇಲ್ಲ, ನೆರಳಿಲ್ಲ, ಕಡು ಬೇಸಿಗೆಯಲ್ಲಿ ಹೋಗಬೇಕು. ಪಾಪ ನನ್ನ ಜೊತೆಗೆ ಬರ್ತಾಯಿದ್ರು. 2-3 ಕಿಲೋಮೀಟರ್ ನಡ್ಕೊಂಡು, ಬೆಟ್ಟ ಸರಿಯಾಗಿ ಮೆಟ್ಲಿಲ್ಲ, ಹೇಗೋ ಮಾಡ್ಕೊಂಡು ಹೋಗಿ ಅಲ್ಲೇ ಕೂತ್ಕೊಂಡು, ಅಲ್ಲೇ ಸಹಲ್ ಥರ ಅಲ್ಲಿ ಕೂತ್ಕೊಂಡು ಊಟ ಎಲ್ಲ ಮಾಡಿ ನೀರು ಕುಡಿದು, ಶಿವಾಜಿ ಕೋಟೆ ಇಲ್ಲಿತ್ತು, ಅದು ಕೋಟೆ ಅಲ್ಲಿತ್ತು, ಈಗಲೂ ಇಲ್ಲ ಅಲ್ಲಿ. ಬರೀ ಒಂದು ಹಳೆ ಪಡೆಯೋದಕ್ಕೆ ಒಂದು ಕೆಲವು ಕುರುಹುಗಳಿದ್ದಾರೆ. ಸುವ್ಯವಸ್ಥಿತವಾಗಿ ಏನೂ ಮಾಡಿಲ್ಲ. ಎಲ್ಲ ರಾಯಗಢ ಕೋಟೆ ನೋಡಿದೆ, ಪ್ರತಾಪ್ಗಢ ನೋಡಿದೆ, ಶಿವಾಜಿ ಹುಟ್ಟಿದ ಶಿವನೇರಿ ಕೋಟೆ ತೀರ್ಥಯಾತ್ರೆ ಪ್ರತಿ ವರ್ಷ ಹೋಗಲೇಬೇಕು, ಅಲ್ಲಿ ಹೋದೆ. ಮತ್ತು ಸಿಂಹಗಡ ಕೋಟೆ ಹೋದೆ. ಹೀಗೆ ಶಿವಾಜಿ ಕೋಟೆ ಅಂದರೆ ಯಾವುದೇ ಎಲ್ಲೇ ಆಗಲಿ ಶಿವಾಜಿ ಕೋಟೆ ನೋಡಲೇಬೇಕು ಅಂತ ಒಂಥರ ಏನೋ ಒಂದು ಆಸೆ. ರಾಯಗಢ ಕೋಟೆ ಒಂದು 10-20 ಸಲ ಹೋಗಬೇಕು. ಅದು ಮೆಟ್ಟಲು 1750 ಮೆಟ್ಟಲು, ಅದೆಲ್ಲ ನಡ್ಕೊಂಡೇ ಹೋಗಿದ್ದೀನಿ. ಈ ಕಡೆ ನೋಡಿದರೆ ಪ್ರಪಾತ ಬಿದ್ದರೆ ಒಂದು ಶಾಲಕ್ಕಂತ ಒಂದು ಅಸ್ಥಿ ಎಲುಬು ಸಿಗೋದಿಲ್ಲ, ಅಷ್ಟೊಂದು ಪ್ರಪಾತ, ಅದು ಹತ್ಕೊಂಡು ಹೋಗಿದ್ದೀನಿ. ಅದೇನೋ ಒಂಥರ ಹುಚ್ಚು. ಈಗಂತೂ ಅಲ್ಲಿ ಕೇಬಲ್ ಕಾರ್ ಹಾಕಿದ್ದಾರೆ. ನಮ್ಮ RSSನ ಆಗಿನ ಕಾಲದ ಮುಖ್ಯಸ್ಥರಾಗಿದ್ದ ಸರಸ್ವತಿ ರಜ್ಜುಗಯ್ಯ ಅವರು ಚಾಲನೆ ಮಾಡಿ ಈಗಂತೂ 5-10 ನಿಮಿಷದಲ್ಲಿ ಮೇಲಕ್ಕೆ ರಾಯಗಢ ಕೋಟೆ ನೋಡ್ಬೋದು. ಅಲ್ಲೆಲ್ಲ ಹೋಗಿ ಅಲ್ಲೇ ಈಗ ಲಾಡ್ಜ್ ಬೇರೆ ಇದೆ. ಮಹಾರಾಷ್ಟ್ರ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ 3-4 ರೂಮ್ಗಳಿದೆ, ಅಲ್ಲೇ ವಾಸ ಮಾಡ್ಬೋದು. 3-4 ದಿನ ಕೂತ್ಕೊಂಡು ರಾಯಗಢ ಕೋಟೆ ಮೂಲೆಯನ್ನು ಇತಿಹಾಸವನ್ನು ಪುನಃ ನಾವು ಅನುಭವಕ್ಕೆ ತರ್ಬೋದು. ಅದೆಲ್ಲ ಇದೆ. ನನ್ನ ಮಕ್ಕಳು ಆ ಬಿಸಿಲಿನಲ್ಲಿ ಕಪ್ಪಾಗಿ ಆ ನೆರಳಿಂದ ಬಳಲಿದ್ರು. ನನ್ನ ಆಸೆಗಾಗಿ ನನ್ನ ಹಿಂದಿನ ಬರ್ತಾಯಿದ್ರು ದಿನ ಎಂದು ಅದ್ರ ಬಗ್ಗೆ ಯಾವುದೇ ಒಂದು ಚಕಾರ ತಿಳಿಯೋದು. ಈಗ ಪಾಪ ಅನಿಸುತ್ತೆ, ಅಯ್ಯೋ ಅವ್ರಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ವೆಸ್ಟರ್ನ್ ಕಂಟ್ರೀಸ್ ನೋಡಬೇಕಿತ್ತು, ಅಲ್ಲಿ ಹೋಗ್ಬೇಕಿತ್ತು, ಇಲ್ಲಿ ಹೋಗ್ಬೇಕಿತ್ತು, ಆಸ್ಟ್ರೇಲಿಯಾ ಹೋಗ್ಬೇಕಿತ್ತು. ಈಗಂತೂ ಸಾಧ್ಯ ಇಲ್ಲ, ಇವರು ಬೇರೆ ಬೇರೆ ಕಡೆ ಇದೆ. ಆವಾಗ ಒಂದು ಅವಕಾಶ ಕಳ್ಕೊಂಡೋಯ್ತು, ಆದರೆ ಬೇರೆ ಅವಕಾಶನೂ ಸಿಕ್ತು. ಅದು ಶಿವಾಜಿ ಮೇಲಿನ ಒಂದು ಹುಚ್ಚು. ಹಾಗೆ ನನ್ನ ಗೆಳೆಯ, ನನ್ನ ಕ್ಲಾಸ್ಮೇಟು ಸತ್ಯೇಶ ಅಂತೇಳಿ, ಅವನು ಯಾವತ್ತೂ ನನಗೆ ಹೇಳೋನು ಶಿವಾಜಿ ಮಹಾರಾಜನಲ್ಲಿ ಭಾಳ ಮಾಹಿತಿ ಇದೆ, ಅವರೆಲ್ಲ ಸ್ಥಳವನ್ನೆಲ್ಲ ನೀವು ಒಂಥರ ತೀರ್ಥಯಾತ್ರೆ ತಗೊಂಡು ಹೋಗಿ ಮಾಡ್ಕೋತೀಯ. ಶಿವಾಜಿ ಬಗ್ಗೆ ಹೇಳುವಾಗ ನಮ್ಗೆ ಗೊತ್ತಿಲ್ಲದೆ ಕೆಲವೊಂದು ಸಲ ಭಾಳ ಭಾವುಕನಾಗಿ ಕಣ್ಣಿನ ನೀರೇ ಬರುತ್ತೆ. ಇಷ್ಟೊಂದೆಲ್ಲ ನೀವು ಶಿವಾಜಿ ಮೇಲೆ ಭಕ್ತಿ ಇದೆ, ಒಂಥರ ಮಾತೃ ಋಣ ಅಂತ ಇರುತ್ತೆ, ಪಿತೃಋಣ ಅಂತ ಇರುತ್ತೆ, ಸಮಾಜ ಋಣ ಅಂತ ಇರುತ್ತೆ. ಹಾಗೆ ನಿನ್ನ ಮೇಲೆ ಶಿವಾಜಿ ಋಣವೂ ಇದೆ. ಶಿವಾಜಿ ಮೇಲೆ ಕನ್ನಡದಲ್ಲಿ ಯಾವ ಪುಸ್ತಕಗಳು ಸರಿಯಾಗಿಲ್ಲ. ಶಿವಾಜಿಯನ್ನು ಎಷ್ಟೊಂದು ಚೆನ್ನಾಗಿ ನೀನು ಅರ್ಥ ಮಾಡ್ಕೊಂಡಿದೆಯಾ, ಅದರಿಂದ ನೀನು ಬರೀಲೇಬೇಕು, ಏನಾದರೂ ಬರೀಬೇಕು. ನೋಡಪ್ಪ, ನಾನು 10ನೇ ತರಗತಿ ಆದಂಥ ಕಳೆದ ಒಂದು 35 ವರ್ಷದಲ್ಲಿ ಈ ಶಿವಾಜಿ ಬಗ್ಗೆ, ಈ ಕನ್ನಡದ ಬಗ್ಗೆ ಏನೋ ಒಂದು
ಏನು ಪರಿಶ್ರಮನೇ ಇಲ್ಲ. ಕನ್ನಡ ಪುಸ್ತಕ ಓದಿಲ್ಲ, ಕನ್ನಡ ನ್ಯೂಸ್ ಪೇಪರ್ ಓದಿಲ್ಲ. ನನ್ನದು ವೊಕ್ಯಾಬ್ಯುಲರಿ ಶಬ್ದಕೋಶ ಬಹಳ ಲಿಮಿಟೆಡ್. ನಾನು ಆಗೋದಿಲ್ಲ. ನನ್ನ ಆಡು ಭಾಷೆಯಲ್ಲಿ ಬರೆದ್ರೆ ಜನ ನಗ್ತಾರೆ. ಆಡುವ ಭಾಷೆ ಕನ್ನಡ ಬರೆದ್ರೆ ನಾನೆಲ್ಲ ತಪ್ಪಾಗುತ್ತೆ. ಇದು ಬೇಡ, ಅಪಮಾನ ಆಗುತ್ತೆ. ಇಲ್ಲ, ನೀನು ಬರೀ ನಾನು ಸರಿಪಡಿಸ್ತೀನಿ ಅಂಥೇಳಿ ನನ್ನಿಂದ ಚಿಕ್ಕದಾಗಿ ಅಂಕಣ ಬರೆಸ್ದ. ನೀನು ಒಂದು ಕೆಲಸ ಮಾಡು, ಶಿವಾಜಿ ಮೇಲೆ ಸವಾಗೆ ಕಾದಂಬರಿ ಎಲ್ಲ ಬರೆಯೋಕ್ಕೆ ಹೋಗಬೇಡ. ಶಿವಾಜಿಯನ್ನಾಗಿ ಮಾಡಿದ ಒಂದು 50 ಜನ 60 ಜನ ಶೂರರು, ವೀರರು, ಅವರ ತಂದೆಯವರು, ತಾಯಿಯವರು, ಅಣ್ಣಂದಿರು, ಅವರ ಸರದಾರರು, ಶಿವಾಜಿಯನ್ನಾಗಿ ಮಾಡಿದ ವೀರರು, ಅವರು ರೂಪಿಸಿದವರು. ಅವರ ಬಗ್ಗೆ ನೀನು ಒಂದು ಚಿಕ್ಕ ಲೇಖನ ಬರೀ. 1 ಪೇಜು, 2 ಪೇಜು, 3 ಪೇಜು ಎಷ್ಟಾಗುತ್ತೆ ನಿಮ್ಮದು ಬರೀ. ಆಮೇಲೆ ನಾವು ಅದನ್ನು ಏನು ಮಾಡಬೇಕು ಅಂತ ನೋಡೋಣ ಅಂಥೇಳಿ ನಮ್ಮೊಂದು DVG ಬಳಗ ಅಂತ ಒಂದು ವಾಟ್ಸಪ್ ಬಳಗ ಇದೆ. ಅದರಲ್ಲಿ ನಾನು ಸತೀಶನ್ ಕಳಿಸೋದು, ಸತೀಶ್ ಅದನ್ನು ಸರಿಪಡಿಸೋದು, DVG ಬಳಗದಲ್ಲಿ ಅದನ್ನು ಪ್ರಕಟಣೆ ಮಾಡೋದು. ಕೆಲವರು ಅದಕ್ಕೆ ಒಂದು ಪ್ರತಿಕ್ರಿಯೆ ಕಳಿಸ್ತಾರೆ, ರಿಮಾರ್ಕ್ ಕಳಿಸ್ತಾರೆ. ಕೆಲವರು ವೈಯಕ್ತಿಕವಾಗಿ ಇದು ಬಂದಿದ್ದು ತಪ್ಪು, ಇದು ವ್ಯಾಕರಣ ಹೀಗೆ ಬರಬೇಕು, ಹೀಗಾಗಿ ಸ್ವಲ್ಪ ಕಲಿತೆ.